ಈಗ ನಾನು ಬೆಲ್ಲ ಬೇಳೆ ಮಿಕ್ಸ್ ಮಾಡಿದ್ನಲ್ರಿ ಅದು ಹಾಕ್ಕೋತೀನಿ ನೋಡಿರಿ. ಈಗ ಇದು ರುಬ್ಕೋತೀನಿ. ಇದಕ್ಕೆ ಬಿಸಿ ಬಿಸಿ ಹಾಕಿ ರುಬ್ಬಿದ್ರೆ ಬೇಗ ಆಗ್ತೈತೆ, ತಣ್ಣಗಾದ ನಂತರ ಬೇಗ ಆಗಲ್ಲ ಇದು. ಈ ರೀತಿ ತಿರುಗಿಸ್ಬಿಟ್ರೆ ಬೇಗ ಬಂದ್ಬಿಡ್ತೈತೆ, ಸ್ಮೂತಾಗಿ ಹೂರಣ ರೆಡಿ ಆಗ್ತೈತ್ರಿ. ಈಗ ನೋಡ್ರಿ ಕೆಳಗೆ ಹೂರಣ ಹೆಂಗೆ ಬೀಳಾಕತೈತೆ, ನಾವು ತಿರುಗಿಸ್ದಂಗೆ ಕೆಳಗೆ ಹೂರಣ ಬೀಳ್ತೈತ್ರಿ, ಸ್ಮೂತಾಗಿ ಹೂರಣ ಬರ್ತೈತ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹೋಳ್ಗೆ ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರೆ ಅಂತೇಳಿ ಬೇಳೆ ಹೋಳ್ಗೆ ಮಾಡಾಕತ್ತೀನಿ. ಆ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ನಾನು ಇವತ್ತು ಮಾಡಾಕತ್ತಿದ್ನೆಲ್ಲ ಅಂತೇಳಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ಮೊದಲೇದಾಗಿ ನಾ ಈಗೊಂದು ಕುಕ್ಕರ್ ಇಡ್ತೀನಿ ರೀ. ಈಗ ಇದಕ್ಕೆ ನೀರು ಹಾಕ್ಕೋತೀನಿ. ನಾವು ಒಂದು 2 ಜಗ್ನಷ್ಟು ನೀರು ಹಾಕ್ಕೋತೀನಿ ರೀ. ಇವು ನೀರು ಬಿಸಿ ಆಗಿಲ್ಲ ರೀ. ನೀರು ಬಿಸಿ ಆಗೋಷ್ಟೊತ್ತಿಗೆ ನಾವು ಬೇಳೆ ತೊಳೀನಿ ರೀ. ನಾನು 1 ಬೌಲ್ನಷ್ಟು ಕಡಲೆಬೇಳೆ ತೊಗೊಂಡಿನಿ ರೀ. ಇವು ಬೇಳೆ ತೊಳಿತೀನಿ ರೀ. ನಾನು 1 ಬೌಲ್ ಕಡಲೆಬೇಳೆ ತೊಗೊಂಡಿನಿ ರೀ. ಇವು ಆಲ್ಮೋಸ್ಟ್ ಒಂದು 3/4 kg ಅಷ್ಟು ಅದಾವೆ ರೀ. ಈಗ ಇವಕ್ಕೆ ನೀರು ಹಾಕಿ ತೊಳಿತೀನಿ ರೀ. ನೋಡಿ ಈ ರೀತಿ ಒಂದು ಸತಿ ತೊಳೆದ್ರೆ ಸಾಕು ರೀ. ಈಗ ಇವು ನೀರು ಬಸ್ಕೊಂಡು ಬರ್ತೀನಿ ನೋಡಿರಿ. ಈಗ ನೋಡಿರಿ ನೀರು ಕಾಯಾಕತ್ತಾವು. ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯ್ತಾವಂತ ಅಷ್ಟೇ ರೀ. ಈಗ ನಾನು ಬೇಳೆ ಏನು ತೊಳೆದಿದ್ದೀನಲ್ಲ ರೀ, ಇವು ಹಾಕ್ಕೋತೀನಿ ನೋಡಿರಿ. ನೀವು ನೀರೇ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಕಟ್ಟಬೇಕಂದ್ರೆ ಕಟ್ಟು ಜಾಸ್ತಿ ಬೇಕು, ಸಾರು ಮಾಡೋಕ್ಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ರಿ. ಇಲ್ಲ ನಾರ್ಮಲಾಗಿ ನಡಿತೈತೆ ಅಂದ್ರೆ ಸ್ವಲ್ಪ ಹಾಕೋರಿ. ಅತಿ ಜಾಸ್ತಿ ಹಾಕ್ಕೊಂಡ್ರು ಕುಕ್ಕರ್ ವಿಜಿಲ್ ಆಗ್ಬೇಕಾದ್ರೆ ನೀರು ಉಕ್ಕೋ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ನಾನು ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 2 ರಿಂದ 3 ವಿಜಿಲ್ ಕೂಗಿಸ್ಕೊತೀನಿ ನೋಡಿರಿ. ಇದೊಂದು 2 ವಿಜಿಲ್ ಕೂಗಲ್ರಿ. ಅಷ್ಟೊತ್ತಿಗೆ ನಾವು ಹಿಟ್ಟು ನಾದ್ಕೊಳ್ಳೋಮ್ರಿ. ನಾನು 1 ಬೌಲ್ನಷ್ಟು ಹಿಟ್ಟು ತೊಗೊಂಡಿನಿ ರೀ. ಈಗ ಇದಕ್ಕೊಂಚೂರು ಉಪ್ಪು ಹಾಕ್ಕೋತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕ್ರಿ. ಈಗ ನಾನು ಗೋಧಿ ಹಿಟ್ಟು ತೊಗೊಂಡಿನಿ ರೀ. ನೀವು ಮೈದಾ ಹಿಟ್ಟು ಹಾಕಿ ಮಾಡಿದ್ರೆ ಇನ್ನೂ ಚಲೋ ಬರ್ತಾವೆ ಹೋಳ್ಗೆ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ, ಹಾಗಾಗಿ ನಾನು ಮೈದಾ ಹಿಟ್ಟು ಯೂಸ್ ಮಾಡಲ್ಲ ರೀ. ಯಾವುದೇ ಹೋಳ್ಗೆ ಮಾಡಿದ್ರು ಮೈದಾ ಹಿಟ್ಟು ಯೂಸ್ ಮಾಡಲ್ಲ ರೀ. ಶೇಂಗಾದ ಹೋಳ್ಗೆಗೆ ಮಾತ್ರ ಮೈದಾ ಹಿಟ್ಟು ಹಾಕ್ಕೋತೀನಿ. ಹಾಗಾಗಿ ಇವತ್ತು ಬೇಳೆ ಹೋಳ್ಗೆ ಮಾಡಾಕತ್ತಿದ್ನಲ್ಲ, ಹಾಗಾಗಿ ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟಲೇ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ ಹಿಟ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ನಾರ್ಮಲಾಗಿ ಹೋಳ್ಗೆ ಮಾಡ್ಕೊಳಕ್ಕೆ ಏನು ನಾದ್ಕೋತಿರಲ್ಲ ರೀ, ಆ ರೀತಿ ನಾದ್ಕೊಂಡ್ರೆ ಸಾಕ್ರಿ. ಈಗ ನೋಡಿರಿ ನಾ ಈ ಹದದಲ್ಲಿ ನಾದೀನಿ ನೋಡಿ. ಇಷ್ಟು ಮೆತ್ತಗೆ ನಾದಿದ್ದೀನಿ. ನೀವು ಇದೇ ಕಡುಬು ಮಾಡ್ತೀನಿ ಅನ್ನೋದಾದ್ರೆ ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕಾಗ್ತದೆ ರೀ. ಕಡುಬಿಗೆ ಹೋಳ್ಗೆಗೆ ಏನು ವ್ಯತ್ಯಾಸ ಇಲ್ಲ ರೀ. ಹೂರಣ ರೆಡಿ ಮಾಡ್ಕೊಳ್ಳೋದು ಸೇಮ್ ಇರುತ್ತೆ ರೀ. ಕಡಲೆಬೇಳೆ ಬೇಯಿಸೋದು, ಬೆಲ್ಲ ಹಾಕೋದು, ಹೂರಣ ರುಬ್ಬೋದು ಎಲ್ಲ ಸೇಮ್ ಇರುತ್ತೆ. ಈಗ ಇಲ್ಲಿ ಹೋಳ್ಗೆ ಮಾಡೋಕೆ ಇಷ್ಟು ಮೆತ್ತಗೆ ನಾದ್ಕೋಬೇಕು ಹಿಟ್ಟು. ಕಡುಬು ಮಾಡೋಕೆ ಫುಲ್ ಗಟ್ಟಿಗೆ ಪುರಿ ಮಾಡೋಕ್ಕೆ ನಾದ್ಕೋತೀವಲ್ಲ ರೀ, ಆ ರೀತಿ ನಾದ್ಕೋಬೇಕು ರೀ. ಇದು ಹೋಳ್ಗೆ ಲಟ್ಟಿಸಿ ಬೇಯಿಸ್ಕೊಳ್ಳೋದು ರೀ. ಕಡುಬು ಮಾಡೋದಾದ್ರೆ ಒಳಗೆ ತುಂಬಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋದು ರೀ. ನೀವು ಗೌರಿ ಗಣೇಶ ಹಬ್ಬಕ್ಕೆ ಕಡುಬಾದರೂ ಮಾಡ್ಕೋಬೋದು, ಹೋಳಿಗೆ ಆದರೂ ಮಾಡ್ಕೋಬೋದು ರೀ. ಈಗ ನೋಡಿರಿ ನಾ ಈ ಹದದಾಗ ಕಲ್ಸ್ಕೊಂಡಿ ನೋಡಿರಿ. ಇಷ್ಟು ಮೆತ್ತಗೆ ಕಲ್ಸ್ಕೊಂಡೀನಿ. ನೀವು ಭಾಳ ಮೆತ್ತಗಾಗುತ್ತೆ ಅನ್ನೋದಾದ್ರೆ ಸ್ವಲ್ಪ ಗಟ್ಟಿಗೆನೂ ಕಲ್ಸ್ಕೊಬೋದು ರೀ. ನಾನು ಯಾವಾಗಲೂ ಹೋಳ್ಗೆ ಮಾಡಾಗ ನಾನು ಜಾಸ್ತಿ ಮೆತ್ತಗೆ ಮಾಡ್ಕೋತೀನಿ. ಎಷ್ಟು ಮೆತ್ತಗೆ ಇರ್ತೈತಲ್ಲ ಹಿಟ್ಟು ಅಷ್ಟು ಹೋಳಿಗೆ ಚಲೋ ಮೆತ್ತಗೆ ಬರ್ತಾವೆ ರೀ. ನೋಡಿರಿ ಈ ಹದ ಆಯ್ತು ನೋಡಿರಿ ನಂದು. ಇದು ಗೋಧಿ ಹಿಟ್ಟು ಜಾಸ್ತಿ ಜಿಗಿಟ್ಟಿರ್ತೈತೆ ನಮ್ಮದು ನೋಡಿರಿ. ಈ ಹದ ಇರ್ಬೇಕು ರೀ ಹೋಳಿಗೆ ಹಿಟ್ಟು. ಈಗ ನಾನು ಬೇಳೆ ಹಾಕಿ ಕುಕ್ಕರ್ ಕೂಗ್ಯಾಕೆ ಬಿಟ್ಟಿದ್ದೆ ರೀ. 3 ವಿಜಿಲ್ ಕೂಗೈತ್ರಿ ಇದು ಕುಕ್ಕರ್. ಈಗ ಇಲ್ಲಿ ಹಿಟ್ಟು ನೆನೆಯಾಕು ಬಿಟ್ಟಿನಿ. ಈಗ ತಣ್ಣಗಾಗೈತ್ರಿ. ಈಗ ನಾವು ಓಪನ್ ಮಾಡೋಣ್ರಿ. ನೋಡಿರಿ ಬೇಳೆ ಎಷ್ಟು ಮಸ್ತಾಗಿ ಬೆಂದೈತಿ. ಈಗ ಇದು ಬಸ್ಕೊಳ್ಳೋಣ್ರಿ. ಈಗ ನಾನು ಒಂದು ತೂತಿನ ಬುಟ್ಟಿ ತೊಗೊಂಡಿನಿ ರೀ. ಈಗ ಇದ್ರಾಗ ಬೇಳೆ ಬಸ್ಕೋತೀನಿ ನೋಡಿರಿ. ನಾನು ನೀರು ಸ್ವಲ್ಪ ಹಾಕಿದ್ದೆ, ಹಾಗಾಗಿ ಕಟ್ ಸ್ವಲ್ಪ ಬಂದೈತಿ. ನೀವು ನೀರು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಕಟ್ ಬರ್ತೈತೆ ನೋಡಿರಿ. ನೋಡಿ ಬೇಳೆ ಎಲ್ಲ ಹಾಕಿ ಬಸ್ಕೋಬೇಕು. ನೀರೆಲ್ಲ ಜಾನ್ಬೇಕ್ರಿ ಇದ್ರಾಗ. ಈಗ ನೋಡಿರಿ ನಾ ಬೇಳೆ ಬಸ್ಕೊಂಡಿದ್ದೀನಿ. ಅದೇ ಕುಕ್ಕರ್ಗೆ ವಾಪಸ್ ಇದು ಬೇಳೆ ಹಾಕ್ಕೋತೀನಿ ನೋಡಿರಿ. ಅಷ್ಟು ಕಟ್ ಬಂದೈತೆ ನೋಡಿರಿ. ಈ ಪೂರ್ತಿ ನೀರು ಬಸಿಬೇಕ್ರಿ, ಇಲ್ಲಾಂದ್ರೆ ಹೂರಣ ಅಳಕಾಗೋ ಸಾಧ್ಯತೆ ಇರ್ತೈತಿ. ನೀವು ಪೂರ್ತಿ ನೀರು ಬಸಿದ ನಂತರ ಬೇಳೆ ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾನು ನೀರೆಲ್ಲ ಬಸ್ಕೊಂಬಂದಿನಲ್ರಿ ಬೇಳೆದು, ಇದು ಹಾಕ್ಕೋತೀನಿ ನೋಡಿರಿ. ಒಂದು ಬೌಲಿನ ಬೇಳೆ ತೊಗೊಂಡಿದ್ನಲ್ಲ ರೀ, 1 ಬೌಲ್ ಬೆಲ್ಲ ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ.
ಈಗ ನಾನು ಬೇಳೆ ಜೊತೆ ಬೆಲ್ಲ ಕಲಸಿ 2 ನಿಮಿಷ ಬೇಯಿಸ್ಕೊತೀನಿ. ಇದು ಬೆಲ್ಲ ಕರಗೋವರೆಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ನಾರ್ಮಲಾಗಿ ಹೋಳಿಗೆ ಸ್ವೀಟ್ ಇದ್ರೆ ಚಲೋ ಅಂತಾರೆ, ಹಾಗಾಗಿ ನಾನು ಸಮ ಹಾಕ್ಕೊಂಡೇನಿ ರೀ. 1 ಬೌಲ್ ಬ್ಯಾಳಿಗೆ 1 ಬೌಲ್ ಬೆಲ್ಲ ಹಾಕ್ಕೊಂಡೇನಿ. ನೀವು ಸಿಹಿ ಭಾಳ ಆಗುತ್ತೆ ಅನ್ನೋದಾದ್ರೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ರೀ. ಈಗಿದು ಬೆಲ್ಲ ಕರಗೋವರೆಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ಈ ರೀತಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತಿ, ಹಾಗಾಗಿ ನೀವು ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ ರೀ. ನೀವು ಬೇಳೆ ಚಲೋತ್ನೆ ಬೇಯಿಸ್ಕೊಂಡಿದ್ರೆ ಅಂದ್ರೆ ಹೂರ್ಣ ಮಸ್ತಾಗಿ ಬರ್ತೈತೆ ರೀ. ನೀವು ಹೂರ್ಣ ಹಿಟ್ಟು ಎಷ್ಟು ಚಲೋತ್ನೆ ಮಾಡ್ಕೋತೀರ ಹೋಳಿಗೆ ಅಷ್ಟು ಚಲೋ ಬರ್ತಾವ್ರಿ. ಈಗ ಬ್ಯಾಳಿ ಬೆಲ್ಲ ಎಲ್ಲ ಚಲೋ ಹೊತ್ನೆ ಮಿಕ್ಸ್ ಆಗೈತೆ ರೀ. ಇದೊಂದು ನಿಮಿಷ ಬೇಯಿಲ್ರಿ. ನೋಡಿ ಈ ರೀತಿ ಚಲೋ ಹೊತ್ನೆ ಬೇಯಿಸ್ಕೊಂಡ್ರೆ ಹೂರ್ಣ ಮಸ್ತಾಗಿ ಬರ್ತೈತೆ ರೀ. ಬೆಲ್ಲ ಎಲ್ಲ ಕರಗಬೇಕ್ರಿ, ಕರಗಿ ಬ್ಯಾಳೆ ಜೊತೆ ಮಿಕ್ಸ್ ಆಗ್ಬೇಕ್ರಿ. ನೀವು ಆದಷ್ಟು ಬೆಲ್ಲ ಸಣ್ಣಗೆ ಪುಡಿ ಮಾಡ್ಕೊರೆ ಈ ಬೇಳೆಲಿ ಹಾಕಿದಾಗ ಬೇಗ ಕರಗಿ ಬಿಡ್ತೈತೆ ರೀ. ನಾವು ದಪ್ಪನ ಬೆಲ್ಲ ಹಾಕಿದ್ರೆ ಅದು ಬೇಗ ಕರಗಲ್ರಿ. ಈಗ ನೋಡ್ರಿ ಇದೆಲ್ಲ ಬೆಲ್ಲ ಕರಗಿ ಬೇಳೆ ಜೊತೆ ಮಿಕ್ಸ್ ಆಗೈತಿ. ಈಗ ನಾನು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕಿಬಿಡ್ತೇನೆ ರೀ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಮ್ರಿ. ನೀವು ಮಿಕ್ಸಿಯಲ್ಲಿ ಆದರೂ ರುಬ್ಕೋಬೋದು, ಇಲ್ಲ ಹೂರ್ಣ ರುಬ್ಬು ಮೇಕರಲ್ಲಿ ಆದರೂ ರುಬ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ರುಬ್ಕೊಡ್ರಿ. ಈಗ ನಾನು ಹೂರ್ಣ ರುಬ್ಬು ಮೇಕರಲ್ಲಿ ರುಬ್ಕೋತೀನಿ ನೋಡ್ರಿ. ಈಗ ನಾನು ಬೆಲ್ಲ ಬೇಳೆ ಮಿಕ್ಸ್ ಮಾಡಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಈಗ ಇದು ರುಬ್ಕೋತೀನಿ. ಇದಕ್ಕೆ ಬಿಸಿ ಹಾಕಿ ರುಬ್ಬಿದ್ರೆ ಬೇಗ ಆಗ್ತೈತೆ. ತಣ್ಣಗಾದ ನಂತರ ಬೇಗ ಆಗಲ್ರಿ ಇದು. ಈ ರೀತಿ ತಿರುಗಿಸ್ಬಿಟ್ರೆ ಬೇಗ ಬಂದ್ಬಿಡ್ತೀವಿ. ಸ್ಮೂತಾಗಿ ಹೂರ್ಣ ರೆಡಿ ಆಗ್ತೈತೆ ರೀ. ಈಗ ನೋಡ್ರಿ ಕೆಳಗೆ ಹೂರ್ಣ ಹೆಂಗೆ ಬೀಳಾಗ್ತೈತೆ. ನಾವು ತಿರುಗಿಸ್ದಂಗೆ ಕೆಳಗೆ ಹೂರ್ಣ ಬೀಳ್ತೈತೆ ರೀ. ಸ್ಮೂತಾಗಿ ಹೂರ್ಣ ಬರ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು ಒಂದಷ್ಟು ರುಬ್ಕೊಂಡೀನಿ ರೀ. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ರುಬ್ಕೋತೀನಿ. ಈಗ ಒಂದು ಹೋಳಿಗೆ ಮಾಡ್ತೀನಿ ನೋಡ್ರಿ. ಈಗ ನಾನು ಹಿಟ್ಟಿನಾಗಿ ಬಿಟ್ಟಿದ್ದೆ ರೀ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದು ಹಿಟ್ಟು ಮಿದ್ಕೋತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗ್ತೈತೆ ರೀ, ಇಲ್ಲಾಂದ್ರೆ ಅಳಕಿರ್ತೈತೆ ಹಿಟ್ಟು, ಕೈಗೆ ಅಂಟು ಸಾಧ್ಯತೆ ಇರ್ತೈತಿ. ಕೈಗೆ ಚಲೋತ್ನಾಗ ಎಣ್ಣೆ ಹಚ್ಕೊಂಡು ಹಿಟ್ಟು ಮಿದ್ಕೋರಿ. ಈಗ ನೋಡ್ರಿ ಎಷ್ಟು ಚಲೋ ಹೊತ್ನಾಗ ನೆಂದೈತಿ ಹಿಟ್ಟು ಎಷ್ಟು ಚಲೋ ನೆನಿತೈತಲ್ರಿ, ಹೋಳಿಗೆ ಎಷ್ಟು ಚಲೋ ಬರ್ತಾವ್ರಿ. ಈಗ ನಾನು ಇದು ಮಿದ್ಕೊಂಡಿನಿ. ಈಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೋರಿ. ನಾನು ಈ ಸೈಜಲ್ಲಿ ತೊಗೊಳಕತ್ತೀನಿ ನೋಡ್ರಿ. ಆದಷ್ಟು ಹಿಟ್ಟು ಕಡಿಮೆ ಇಟ್ಕೋರಿ, ಹೂರ್ಣ ಜಾಸ್ತಿ ಇಟ್ಕೋರಿ. ಈಗ ನಾನು ಒಂದು ಉಳ್ಳಿ ಎಷ್ಟು ಹಿಟ್ಟು ತೊಗೊಂಡಿನಲ್ರಿ, ಈಗ ಹೂರ್ಣ ತೊಗೋತೀನಿ ನೋಡ್ರಿ. ಕಣಕ ಕಡಿಮೆ ಇರಬೇಕು, ಹೂರ್ಣ ಜಾಸ್ತಿ ಇರಬೇಕು ರೀ. ಈಗ ನೋಡಿ ಇದು ಸ್ವಲ್ಪ ಹಿಂಗೆ ಅಗಲ ಮಾಡ್ಕೋತೀನಿ. ಈಗ ಇದ್ರಾಗ ಹೂರ್ಣ ಇಟ್ಕೋತೀನಿ ನೋಡ್ರಿ. ಈಗ ಇದು ತುಂಬ್ಕೊಳ್ಳೋಣ್ರಿ. ನೀವು ಕೈಯಾಗ ತೊಗೊಂಡಾದ್ರೂ ತುಂಬ್ಕೊರಿ, ಇಲ್ಲ ಇಲ್ಲೇ ಆದರೂ ತುಂಬ್ಕೊರಿ. ಈಗ ನಾನು ಕೈಯಾಗ ತೊಗೊಂಡು ತುಂಬ್ಕೋತೀನಿ ನೋಡ್ರಿ. ನಂದು ಹೂರ್ಣನೂ ಮೆತ್ತಗೈತಿ, ಹಿಟ್ಟು ಮೆತ್ತಗೈತ್ರಿ. ಅಂದ್ರೆ ಹೋಳಿಗೆ ಸ್ಮೂತಾಗಿ ಬರ್ತಾವೆ. ನೀವು ಗಟ್ಟಿಗೆ ಮಾಡ್ಕೊಂಡ್ರೆ ಹೂರ್ಣನೂ ಗಟ್ಟಿರಬೇಕು, ಹಿಟ್ಟು ಗಟ್ಟಿರಬೇಕು. ಇಲ್ಲ ಹೂರ್ಣನೂ ಒಳಕ್ಕಿರಬೇಕು, ಹಿಟ್ಟು ಒಳಕ್ಕಿರ್ಬೇಕು. ಅವಾಗ ಒಂದೇ ಸಮ ಬರ್ತಾವ್ರಿ. ಹೂರ್ಣ ಅಳಸಾಯ್ತು, ಹಿಟ್ಟು ಗಟ್ಟಿ ಆಯಿತು ಅಂದ್ರೆ ದಂಡಿಗೆಲ್ಲ ಕಣಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಆವಾಗ ಹೋಳಿಗೆ ಚಲೋ ಬರಲ್ರಿ. ಈ ರೀತಿ ಕೈಯಲ್ಲಿ ತುಂಬ್ಕೋಬೇಕ್ರಿ. ಎಕ್ಸ್ಟ್ರಾ ಆಗಿದ್ದು ಹಿಟ್ಟು ಮೇಲೆ ತಕ್ಕೋಬೋದು ರೀ. ನೋಡಿರಿ ಈ ರೀತಿ ಮಾಡಿದ್ರೆ ಮೇಲೆಲ್ಲ ಹಿಟ್ಟು ಬರ್ತೈತೆ ನೋಡಿರಿ. ನಾ ಮಾಡೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು. ಹಿಂಗೆ ಹೆಬ್ಬಟ್ಲೆ ಹಿಂಗೆ ಮೇಲೆ ಮಾಡ್ಕೋಬೇಕು. ಇದು ಹಿಟ್ಟಿನೊಳಗೆ ಹೂರ್ಣ ತುಂಬ್ಕೊಳ್ಳೋದ್ರಿ. ನೋಡಿರಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ರೀ. ನಿಮ್ಗೆ ಜಾಸ್ತಿ ಹಿಟ್ಟು ಅನ್ನಿಸ್ತಂದ್ರೆ ಹಿಂಗೆ ಮೇಲೆ ಬಂದು ತಕ್ಕೋಬೋದು ರೀ. ನಾನು ಕರೆಕ್ಟ್ ಅಳತೆಯಲ್ಲಿ ತೊಗೊಂಡಿನಿ, ಹಾಗಾಗಿ ಮೇಲೇನು ಹಿಟ್ಟು ಬಂದಿಲ್ಲ ರೀ. ಈಗ ಎಣ್ಣೆ ಹಚ್ಚಿ ಲಟ್ಟಿಸ್ಕೊತೀನಿ ನೋಡಿರಿ. ಈ ರೀತಿ ಕೈಯಲ್ಲೇ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕಾಗ್ತೈತೆ ರೀ. ಈ ಬೆಳ್ಳುಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಕೋರಿ, ಇಲ್ಲಾಂದ್ರೆ ಅಂಟು ಸಾಧ್ಯತೆ ಇರ್ತೈತೆ ರೀ. ನಿಮ್ಗೆ ಎಷ್ಟು ತಳಗಬೇಕು, ಎಷ್ಟು ದಪ್ಪ ಬೇಕು ನೋಡಿ ನೀವು ಲಟ್ಟಿಸ್ಕೋರಿ. ನಾನು ತೀರಾ ತಳಗೂ ಮಾಡ್ತಿಲ್ಲ, ತೀರಾ ದಪ್ಪನೂ ಮಾಡ್ತಿಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ನೋಡಿರಿ ಈ ಸೈಜಲ್ಲಿ ಮಾಡೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ರಿ. ಈಗ ನೋಡ್ರಿ ಹಂಚು ಕಾಯ್ದೈತಿ. ನಾ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿನಿ. ಈ ಲಟ್ಟಿಸ್ಕೊಂಡಿರೋ ಹೋಳಿಗೆ ಹಾಕೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಕೈಲಿ ಆದರೂ ತಿರುಗಿಸಿ ಹಾಕ್ಕೊಳ್ರಿ, ಇಲ್ಲ ಕಡ್ಚಿಲೆ ಆದರೂ ತಿರುಗಿಸಿ ಹಾಕ್ಕೊಡ್ರಿ. ಈಗ ನಾನು ಕೈಲೇನೆ ತಿರುಗಿಸಿ ಹಾಕ್ಕೋತೀನಿ ನೋಡ್ರಿ. ಎರಡು ಸೈಡು ಚಲೋ ಹೊತ್ತಿನಾಗ ಬೇಯಿಸ್ಕೊಂಡ್ರೆ ಸಾಕು.
ನೋಡ್ರಿ ಎಷ್ಟು ಮಸ್ತ್ ತುಬ್ಬಾಕತ್ತೈತೆ ಹೋಳಿಗೆದು. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ ರೀ. ಈ ಗೌರಿ ಗಣೇಶ ಹಬ್ಬಕ್ಕೆ ನಾನು ಕಡಲೆಬೇಳೆ ಹೂರಿನ ಹೋಳಿಗೆ ಮಾಡಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ಗೌರಿ ಗಣೇಶ ಹಬ್ಬ ಆಚರಿಸ್ಕೋಬೋದು ರೀ. ಈ ರೀತಿ ಎರಡು ಸೈಡು ತಿರುಗಿಸಾಕಿ ಬೇಯಿಸ್ಕೋಬೇಕಾಗ್ತೈತೆ ರೀ. ನೋಡ್ರಿ ಎಷ್ಟು ಮಸ್ತ್ ಹೊಟ್ಟು ಉಬ್ಬೈತಿ, ಕಣ್ಣು ಬಿದ್ದ ನೋಡ್ರಿ. ಈಗಿದು ಹೋಳಿಗೆ ಬೆಂದೈತಿ, ನಾ ತಕ್ಕೋತೀನಿ ನೋಡ್ರಿ. ಎಷ್ಟು ಮಸ್ತ್ ಉಬ್ಬ್ಯಾವ ನೋಡ್ರಿ ಹೋಳಿಗೆ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾ ಮಾಡ್ಕೊಂಡಿರೋ ಹೋಳಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೀವು ಈ ರೀತಿ ಕಡಲೆಬೇಳೆ ಹುರಿದ ಹೋಳಿಗೆ ಮಾಡಿಕೊಂಡು ಗೌರಿ ಗಣೇಶ ಹಬ್ಬ ಆಚರಿಸ್ಬೋದು ರೀ. ನಾ ಒಂದು 5-6 ಮಾಡ್ಕೊಂಡಿನಿ ರೀ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊತೀನಿ ರೀ. ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಗೌರಿ ಗಣೇಶ ಹಬ್ಬಕ್ಕೆ ಕಡಲೆಬೇಳೆ ಹುರಿದ ಹೋಳಿಗೆ ಮಾಡೋದನ್ನು. ಈ ಕಡಲೆಬೇಳೆ ಹುರಿದ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.